ರಾಜು ಅದೇನಪ್ಪ ಮನ್ಯಾಗ ಯಾರು ಬೇಕಾಗಿತ್ತು? ಯಾರ್ಯಾಕ್ರಿ ನಿಮ್ಮ ಯಜಮಾನ್ರ ಕಾಂತರಾಜ್ ಬೇಕಾಗಿತ್ತ. ಅದಕ್ಕಾಗಿ ಅಲ್ಲಿಂದ ಇಲ್ಲಿ ಮಠ ಹುಡ್ಕೊಂಡು ಬಂದಾರ ನಮ್ ಸಾವುಕಾರ. ಅವರು ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಇಷ್ಟರಲ್ಲಿ ಬಂದ್ರು ಬರ್ಬೋದು. ಅವ್ರು ಬಂದ್ಮೇಲೆ ನೀವು ಭೇಟಿ ಆಗ್ಬಹುದು. ಅವನು ಬರುವಷ್ಟು ಸಮಯ ಕಾಯ್ದುಕೊಂಡು ಕೊಡಲು ನಾನೇನು ನಿನ್ನ ಮನೆ ಆಳಲ್ಲ. ಏ ನಕ್ಷತ್ರ, ಒಳಗಡೆ ಇರಬಹುದು, ಕರಿ ಹೊರಗಡೆ. ಅವರು ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ. ಮನೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಅವರೇನು ಹೇಳಿ ಅಲ್ಲ. ಅವನು ಹೇಳಿಯೋ ಮತ್ತೊಂದು ಅದು ನನಗೆ ಬೇಕಾಗಿಲ್ಲ. ನಿನ್ನ ಮಾವನವರು ಸಾಲ ಮಾಡಿ ಸತ್ತು ಹೋದ್ರಲ್ಲ, ವಿಷಯ ಕೋರ್ಟಿನಲ್ಲಿದೆ. ಆ ವಿಷಯ ತಿಳಿಸಲು ಬಂದಿದ್ದು ನಿನಗ. ಆವಿಲ್ದಿದ್ರೆ ಏನಾದ್ರಿ? ನಿಮ್ಮ ಮೈದನಲ್ಲ ಅವನಾರ ಕರೀಲ ಹೊರಗ. ನನ್ನ ಮೈದುನ ಕೂಡ ಮನೆಯಲ್ಲಿಲ್ಲ. ಅವನು ತನ್ನ ಹೆಂಡತಿಯೊಂದಿಗೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಓಹೋ, ಇದೇ ಸರಿಯಾದ ಸಮಯ. ಮನೆಯಲ್ಲಿ ಯಾರವಿಲ್ಲವೆಂತ ಕಾಣ್ತಾ ಇದೆ. ರಸಭರಿತ ಮಾವಿನ ಹಣ್ಣಿನ ತಿರುಗುಳ ಅಂದ ಸೌಂದರ್ಯವನ್ನು ಸವಿಯಲು ಒಳ್ಳೆಯ ಸಮಯ. ಲೇ ತಿಪ್ಪೇಶ, ಹೇಳ್ರಿ ಸಾವುಕಾರ. ಅರ್ಥ ಆಗಲಿಲ್ಲವೇ ನಿನಗೆ? ಮನೆಯೊಳಗೆ ಯಾರು ಇಲ್ಲ ಅಂದ್ರ ಹಗಲು ಕುರುಡರಿಗೆ ರಾತ್ರಿ ಕಣ್ಣು ತೆರೆಸದಂತಾಯಿತು. ಗೊತ್ತಾತ್ರಿ ಅಪ್ಪ, ಗೊತ್ತಾತ್ರಿ. ನಾ ಹೋಗ್ತೇನ್ರಿ, ಏನು ನಾ ಹೋಗ್ತೇನ್ರಿ. ನೀವೇನು ಯಾವಾಗ ಬರ್ತೀರೋ ಬರ್ರಿ, ನಾ ಹೋಗ್ತೇನ್ರಿ. ಹೋಗ್ಲೇ ಮಗಳ ಹೋಗ. ಈ ಬಡ್ಡಿ ಮಗ್ಗ ಬ್ಯಾರೆದವ್ರ ಹೆಂಡ್ರಂದ್ರ ಒಂದ್ ಬಿಸಾಕು ಪತ್ರೋಳತ್ ಮಾಡ್ಯಾನ ಮಗ. ಈ ಮಗ ನಾ ಹೇಳ್ರೆ ಕೇಳುವಂಗ ಕಾಣುದಿಲ್ಲ. ಈ ವಿಷಯ ಹೋಗಿ ಲೌಟ ಕಾಂತರಾಜಪ್ಪ ಹೇಳುವುದ ಒಳ್ಳೇದು. ಏ ತಿಪ್ಪೇಶ, ಹೇಳ್ರಿ ಹೇಳ್ರಿ ಸಾವುಕಾರ. ಮತ್ತೇನು ನಿಂದ ನಡುವ ಒಟ್ಟುಟಿ? ನಾ ಹೊಂಟೇನ್ರಿ. ಬೇಗ ಹೊರಟೋಗಲೇ ಮಗಳ. ಇವಳ ಕೆಂದಾವರಂತೆ ತೊಟ್ಟಿಗೆ ಮುತ್ತಿಕ್ಕಿ ಇವಳ ಅಂಗ ಸೌಂದರ್ಯವನ್ನು ನೆನಪಿಸಿ ಬಹು ಬಂಧನದಲ್ಲಿ ಬಿಗಿದಪ್ಪಿ ಇವಳ ಅಂಗ ಸೌಂದರ್ಯ ಸವಿರುಚಿಯನ್ನು ನೋಡಲೇಬೇಕು. ಏನ್ರಿ, ಏನು ಯೋಚನೆ ಮಾಡ್ತಿದ್ದೀರ? ಅವ್ರ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ. ಮೊದಲು ಹೊರಟು ಹೋಗಿ ಇಲ್ಲಿಂದ. ಹಾಗೆ ಹೋಗುತ್ತೇನೆ ನಕ್ಷತ್ರ, ಆದ್ರೆ ಈಗಲ್ಲ. ನಿನಗೊಂದು ಮುಖ್ಯವಾದ ವಿಷಯ ತಿಳಿಸಿ ಹೋಗುತ್ತೇನೆ. ನೋಡು ನಕ್ಷತ್ರ, ನನಗೆ ಸುತ್ತಿ ಬಳಸಿ ಮಾತ್ರ ಅಭ್ಯಾಸ ನನಗಿಲ್ಲ. ನೀನು ಒಪ್ಪುವುದಾದರೆ ಈ ನಿನ್ನ ರಸಿಕರಾಜಿ ನಿನ್ನ ಶೀಲವನ್ನು ಬಡಿಸು ಬಾ. ಬಾಯಿ ಮುಚ್ಚೋ ನೀಚ. ಕಂಡರಿಗೆ ಸೆರಗ ಹಾಸಿ ಸುಖ ಕೊಡೋದಕ್ಕೆ ನಾನೇನು ಸೂಳೆ ಅಲ್ವೋ? ನಾನು ನಿಜ ಗರತಿ ಭಾರತಿ. ಈ ವಿಷಯವೇನಾದ್ರೂ ನನ್ನ ಗಂಡನಿಗೆ ಗೊತ್ತಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನರಿ ನಾಯಿಗಳಿಗೆ ಹಂಚುತ್ತಾನೆ. ಎಚ್ಚರ. ನನಗೆ ಎಚ್ಚರ? ಬಾಯಿ ಮತ್ತು ಹುತ್ತು ಹಣ್ಣೆ ಗಂಡನ ಮನೆಯಲ್ಲಿ ಮಲಗಿಸಿ ಮಧ್ಯರಾತ್ರಿ ಮತ್ತೊಬ್ಬನಿಗೆ ರಾಸಲೀಲಿ ಆಡಿ ಮನೆಯ ಮುಂದೆ ಸದ್ದಿಲ್ಲದ ಸೋಗು ಹಾಕುವ ಸತಿ ಸುಗುಣರಷ್ಟಿಲ್ಲ. ಈ ನಿನ್ನ ಸಮಾಜದಲ್ಲಿ ಅಂತ
ಸತಿ ಸೂಳೆಯರ ಸಾಲಿಗೆ ಸೇರಿದ ಸತಿ ಸೂಳೆ ನಾನಲ್ವೋ? ನಾನು ಮಹಾಗರತಿ ಅಕ್ಕ ಮಹಾದೇವಿ. ಹೇಮರಡಿ ಮಲ್ಲಮ್ಮನಂತ ಗರತಿಯರ ಸಾಲಿಗೆ ಸೇರಿದ ಹೆಣ್ಣು ನಾನು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಈ ಮಾರಿ ಉಗ್ರ ರೂಪ ತಾಳುವ ಮೊದಲೇ ಇಲ್ಲಿಂದ ಹೊರಟೋಗೋ. ಹೋಗುತ್ತೇನೆ ನಕ್ಷತ್ರ, ಹೋಗುತ್ತೇನೆ. ಆದರೆ ನಿನಗೊಂದು ಮುಖ್ಯವಾದ ವಿಷಯ ತಿಳಿಸುತ್ತೇನೆ. ನೀನು ನನ್ನ ಕಾಮದವನು ತೀರಿಸಿದ್ದೆ ಆದರೆ ನಿನಗೊಂದು ಮುಖ್ಯವಾದ ವಿಚಾರ ಹೇಳುತ್ತೇನೆ. ಒಂದೇ ಒಂದು ಸಾರಿ ನನ್ನೊಂದಿಗೆ ಸೇರಿ ಈ ನನ್ನ ಮೈಮನ ಧರಿಸಿದ್ದೆ ಆದರೆ ನಿನ್ನ ಗಂಡನೊಂದಿಗೆ ಜಗಳ ಇಲ್ಲಿಗೆ ನಿಲ್ಲಿಸುತ್ತೇನೆ. ನಿನ್ನ ಮಾವನವರು ಮಾಡಿದ ಆಸ್ತಿ ಪತ್ರವಿಲ್ಲ, ನಿನ್ನ ಕೈಗೆ ಕೊಟ್ಟು ಬಿಡುತ್ತೀನಿ. ಏನಂತೀಯ? ಹೇಗಾದ್ರೂ ಉಪಾಯ ಮಾಡಿ ಮೊದಲು ಇವನಿಂದ ಆಸ್ತಿ ಪತ್ರವನ್ನು ಕಿತ್ತುಕೊಳ್ಬೇಕು. ಆಮೇಲೆ ಇವನನ್ನ ಬೈದು ಇಲ್ಲಿಂದ ಕಳಿಸಿದ್ರೆ ಆಯ್ತು. ಶ್ರೀಮಂತ್ರಿ, ಹಾಗಾದ್ರೆ ನಿಮ್ಮ ಆಸ್ತಿನ ತೀರ್ಸಿದ್ರೆ ಆಸ್ತಿ ಪತ್ರನ ಕೊಟ್ಬಿಡ್ತೀರಾ? ಓಹೋ, ನಾನು ಬಯಸಿದ ಹಂಸ ಪಕ್ಷಿ ನನಗೆ ಬಿದ್ದಾಯಿತು. ಕಾಗದ ಪತ್ರ ಕೊಟ್ಟಾದರೂ ಸರಿ, ಇವಳಾಂಗ ಸೌಂದರ್ಯವನ್ನು ಸವಿರುಚಿಯಲ್ಲಿ ನೋಡಲೇಬೇಕು. ಹಾ ನಕ್ಷತ್ರ, ಈ ನಿನ್ನ ಗಂಡ ಬರುವುದಾಗಿ ಈ ನಿನ್ನ ರಸಿಕ ರಾಜನಿಗೆ ನಿನ್ನ ಸೀಲ ಉಣಬಡಿಸುವ. ತಡೆ ರಾಜ, ನಾನೇ ಒಪ್ಪಿದ ಮೇಲೆ ಯಾಕೆ ಅಷ್ಟೊಂದು ಅವಸರ? ನನ್ನ ಮನೆಗೆ ತಮ್ಮನದ ರಸ. ಆಯ್ತು ನಕ್ಷತ್ರ, ಇಷ್ಟೊಂದು ಅವಸರ ಏಕೆ? ಮೊದಲು ಈ ನಿನ್ನ ಮದರ ಕಂಠದಿಂದ ಒಂದು ಗೀತೆ, ಆಮೇಲೆ ನಿನ್ನ ಆಸ್ತಿ ಪತ್ರ ಎಲ್ಲ ಕೊಟ್ಟು ಬಿಡ್ತೀನಿ. ಹಾ ನಕ್ಷತ್ರ, ಹರಿಬಿಡ ನಿನ್ನ ಮದರ ಕಂಠದಿಂದ ಒಂದು ಕಾರಣ. ಓ ಪ್ರೀತಿಯೇ, I love you. ಓ ಪ್ರೀತಿಯೇ, ಓ ಹರುಷ, ಇದುವೇ ಮೊದಲ ವರುಷ. ಈ ನಿಮಿಷ ಇರಲಿ 100 ವರುಷ. ಓ ಪ್ರೀತಿಯೇ, I love you. ಓ ಪ್ರೀತಿಯೇ, I love you. ಕಂಡ ಕಡೆಗೆಲ್ಲ ಕಂಡ ಕಡೆವೆಲ್ಲ ನಿನ್ನೆಯ ಬಣ್ಣಗಳು, ನನ್ನ ಬಳಿಗಿಂದ ನಿನ್ನ ಹೃದಯ ನಗೆ ಚೌಕಮಣ್ಣಗಳು. ಯಾರೇ ಎದುರಾದರು ಪ್ರೀತಿ ದೂರಾಗದು, ಯಾರೇ ಎದುರಾದರು ಪ್ರೀತಿ ದೂರಾಗದು. ಓ ಹರುಷ, ಇದುವೇ ಮೊದಲ ವರುಷ. ಈ ನಿಮಿಷ ಇರಲಿ 100 ವರುಷ.
ಪ್ರೀತಿಯೇ ಐ ಲವ್ ಯು ಓ ಪ್ರೀತಿಯೇ ಐ ಲವ್ ಯು ಮಳೆಯ ಬಿಸಿಲಿನಲ್ಲಿ ನನಗೆ ಚೆಲ್ಲಿ ನಿನ್ನ ಪ್ರೀತಿ ಇದೆ ಒಂದು ಕ್ಷಣ ಕೂಡ ಪ್ರೀತಿ ಮರೆಯನು ನಿನ್ನ ಹಾಡಿನಲ್ಲಿ ಪ್ರೀತಿ ಬೆಂಕಿದು, ಅದು ಬೆಂಗಾಡು. ಪ್ರೀತಿ ಬೆಂಕಿದು, ಅದು ಬೆಂಗಾಡು. ಓ ಹರ್ಷ ಇದುವೆ ಮೊದಲ ವರ್ಷ ಈ ನಿಮಿಷ ಇರಲಿ 100 ವರುಷ ಅರಳುವ ಪ್ರೇಮಕ್ಕೆ ಈ ಜನ್ಮ ಪರವಶ ಅರಳುವ ಪ್ರೇಮಕ್ಕೆ ಈ ಜನ್ಮ ಪರವಶ ಓ ಗೆಳತಿ ನೀನಾಗು ಬಾಳಿ ಕೊಡತಿ ಓ ಗೆಳತಿ ನೀನಾಗು ಬಾಳಿ ಕೊಡತಿ ತಗೋ ಲಕ್ಷ ನೀನೆಲ್ಲವರಾದ ಮೇಲೆ ಈ ಆಸ್ತಿ ಪತ್ರಿಕೆ ಏನು ಬೆಲೆ ತಗೋ ನಕ್ಷತ್ರ ಇದು ಏನು ಮಾಡ್ತಾ ಇದ್ದೆ ನೀನು ಆಸ್ತಿ ಪತ್ರನ ಹರಿದು ಹಾಕಿಬಿಟ್ಟಿಯೋ ಅಂದೆ ಚಿತ್ತ ಆಸ್ತಿ ಪತ್ರಕ್ಕಾಗಿ ನನ್ನ ಶೀಲವನ್ನು ಮಾರಿಕೊಳ್ಳೋದಕ್ಕೆ ನಾನೇನು ಸೂಳೆ ಅಲ್ವೋ ನೀನು ಹೇಗೆ ಮೋಸ ಮಾಡಿ ನನ್ನ ಮಾವನಿಗೆ ಮೋಸ ಮಾಡಿ ಒಂದಕ್ಕೆ 2 ಕಥೆಯನ್ನು ಬರೆದುಕೊಂಡಿದ್ಯೋ ಹಾಗೆ ನಾನು ಕೂಡ ನಿನಗೆ ಮೋಸ ಮಾಡಿದ್ದೆ ಹೋಗೋ ಈಗ ಅದ್ಯಾವ ಕೋರ್ಟಿಗೆ ಹೋಗ್ತೀಯಾ ಎಲ್ಲ ನೀತಿ ಹೆಣ್ಣೆ ನಿನ್ನ ವಂಚನೆಯನ್ನು ಯಾಮಾರಿಸಿ ನನ್ನ ಆಸ್ತಿ ಪತ್ರ ಹರಿದು ಹಾಕಿದೆಯಾ ಎಂದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಈ ಛಲದಂಕ ಮೆಲ್ಲನಿಗೆ ಛಲ ತೀರಿಸಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ ನೀಚ ದೂರ ಸರಿಯೋ ಸೊಕ್ಕಿನ ಹೆಣ್ಣೆ ನನ್ನ ಕೆನ್ನೆಯನ್ನು ಬಾರಿಸಿದೆಯೋ ಹಾಗರದು ಹೊಂಡೆ ಇಂದು ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮೀಸಿ ಹೊತ್ತುತ್ತಿರುವ ಗಂಡು ಜಾತಿಗೆ ಮೋಡ ಬರೆ ಬಾ ಏ ನಕ್ಷತ್ರ ಎಂದು ನಿನ್ನ ಗಂಡ ಬಂದನೆಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ ಇನ್ನೊಂದು ಸಾರಿ ಸಿಕ್ಕಾಗ ನಿನ್ನ ಶೀಲವನ್ನು ಗಾಳಿ ಪಡೆದಂತೆ ಹಾರಿಸಿ ಬಿಡ್ತೀನಿ ಈ ಕಥೆ ಇಷ್ಟಕ್ಕೆ ಮುಗಿಯಿತೆಂದು ತಿಳಿದುಕೊಳ್ಳಬೇಡ ನಕ್ಷತ್ರ ಇನ್ನೊಂದು ಸಾರಿ ನೋಡಿಕೊಳ್ತೀನಿ ಬರ್ತೀನಿ ಗುಡ್ ಬಾಯ್ ಆಗ ಈ ರೈತ ಹಾಕುವ ಚಪ್ಪಲಿಗೆ ಸಮವಿಲ್ಲ ನಿನ್ನ ಶ್ರೀಮಂತಿಕೆ ನಾನು ಇಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಬೇಕೆಂದಿರೋ ಬರಕೊನ್ನೆ ಆ ನಕ್ಷತ್ರ ನಿನಗೇನು ಹಾಗೆ ಹೇಳ್ತಾನೆ ಧೀರ ನನ್ನ ಗಂಡ ಇರುವಾಗ ಈ ಗರತಿಗೆ ಏನಾಗೋದಕ್ಕೆ ಸಾಧ್ಯ ಮೋಸದಿಂದ ನಮ್ಮ ಆಸ್ತಿಯನ್ನು ಬರೆಸಿಕೊಂಡಿರೋ ಪತ್ರವನ್ನು ಉಪಾಯದಿಂದ ಕಿತ್ತುಕೊಂಡು ಅದನ್ನು ಹರಿದು ಬಿಸಾಕಿದೆ ವಾಹ್
ಮೆಚ್ಚಿದ ಕಣ್ಣಿನ ಮಾತಿಗೆ ವೀರರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಇಂಥ ವೀರ ನಾರಿಯರು ಮಾಡುವ ಕೆಲಸನೇ ನೀನು ಮಾಡಿದ್ದೀಯಾ. ಮೆಚ್ಚಿದ ಈ ನಿನ್ನ ಸಾಹಸಕ್ಕೆ. ಅಂತೂ ಪೀಡೆ ತೊಲಗುತ್ತಲ್ಲ ಏನ್ರಿ. ದಯವಿಟ್ಟು ಈ ವಿಷಯವನ್ನು ನನ್ನ ಮೈದು ನನಗೆ ಹೇಳ್ಬೇಡಿ. ಕೋಪದಲ್ಲಿ ಏನಾದ್ರೂ ಅನಾಹುತ ಮಾಡಿಕೊಂಡ್ರೆ ಏನ್ ತಾನೇ ಮಾಡೋದು? ಈ ವಿಷಯವನ್ನು ಅವನಿಗೆ ಹೇಳೋದಿಲ್ಲ ಅಂತ ನನಗೆ ಮಾತು ಕೊಡಿ. ಆಯ್ತು ಕಣೆ, ತಮ್ಮನಿಗೆ ವಿಷಯವೇನೋದಿಲ್ಲ, ತಗೋ ಮಾತನ್ನ. ಸರಿ ಬನ್ನಿ, ತುಂಬಾ ಹೊತ್ತಾಯ್ತು, ಊಟ ಮಾಡೋರಂತೆ. ಊಟ ಮಾಡೋಣಂತ ಕಣೆ. ಇಂಥ ಸಂತೋಷ ಸಮಯದಲ್ಲಿ ಒಂದು ನಿನ್ನ ಇಂಪಾದ ಧ್ವನಿಯಿಂದ ಎಲ್ಲ ಮರ್ತೀರ ಅಂದ್ಕೊಂಡಿ, ನೆನಪಿಟ್ಕೊಂಡಿರೇನು? ಅಂತರಂಗ ಪ್ರೇಮ ಗಂಗಾ ಬಾಬಾ ಸಂಧಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ ಚಂದ